ಕ್ವಾರ್ಟರ್ಸ್ ಹತ್ರನೇ. ಮತ್ತೇನು ಅನಿಸ್ತಿದೆ? ಕ್ರಿಕೆಟ್ ಆಡ್ಬೇಕು ಅನ್ಸ್ತದೆ. ಅವ್ರು ಒಳ್ಳೆಯವರು, ಚೆನ್ನಾಗಿ ಆಡ್ತಾರೆ. ನಾನು ಇಟ್ಕೊಳ್ಳೋದು ಕೀ. ನಮ್ಗೆ ಯಾವ ಬಸ್ಸಿಗೆ ಹೋಗೋದು ಏನು ಅಂತ ಏನು ಗೊತ್ತಿಲ್ಲ. ಹಲ್ಲು ಮುರಿದು ಬಿಡುತ್ತೇನೋ ಎಂದು ಅಂತ ಭಯ ಆಗುತ್ತೆ. ನಂಗೆ ಆನೆ ಅಂದ್ರೆ ತುಂಬ ಇಷ್ಟ ಆಯ್ತಾ, ಯಾಕೆ ಅಂತ ಗೊತ್ತಿಲ್ಲ. ಮ್ಯಾಗಿ ಮಾಡ್ತಾ ಇದ್ದೀವಿ. ನಾವು ಟ್ರೈನ್ ಕ್ಯಾಚ್ ಮಾಡಬೇಕು. ಈಗ 8:30. ಬಂದಂಗೆಲ್ಲ ಬೈಕ್ ಹಾಕೊಂಡ್ರೆ ಯೂಟ್ಯೂಬ್ ಚಾನಲ್ ಗೋಳಿ ಬಜೆ ಕೊಡ್ತಾ ಇದ್ದಾಳೆ ಇವಳು. ಹೋಗೋದು, ನಾನು ಹೋಗ್ತೀನಿ. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿನ್ನ ಮಂಗಳೂರಲ್ಲೇ ಇದ್ದೀವಿ. ಅದೇ ಹಿಂಗೆ ಸುಮ್ಮನೆ ವಾಕ್ ಮಾಡೋಣ ಅಂತ ಹೇಳಿ ಬಂದ್ವಿ. ಒಂದೊಳ್ಳೆ ಜಾಗ ಸಿಕ್ತು ಇಲ್ಲಿ, ಅಂದರೆ ಅಲ್ಲೇ ಕ್ವಾರ್ಟರ್ಸ್ ಹತ್ರನೇ. ಫುಟ್ಬಾಲ್ ನೋಡಿ ಏನು ಅನಿಸ್ತಿದೆ? ಫುಟ್ಬಾಲ್ ಆಡ್ಬೇಕಿತ್ತು, ನೀನು ಅನಿಸ್ತಿದ್ಯಾ? ಇಲ್ಲ. ಮತ್ತೇನು ಅನಿಸ್ತಿದೆ? ಕ್ರಿಕೆಟ್ ಆಡ್ಬೇಕು ಅನ್ಸ್ತದೆ. ಇದರಲ್ಲಿ IPL ಅಲ್ಲಿ ಯಾರು ಫ್ಯಾನು? RCB ಫ್ಯಾನು. CSK ಎಲ್ಲೋಯ್ತು? ಬಿಟ್ಟೋಗ್ಬಿಟ್ಟು. ಎಲ್ಲೋಯ್ತು? ಬಿಟ್ಟೋಗ್ಬಿಡ್ತಾ. ಏನು ಹೇಳ್ತಿ RCB ಒಂದು ಮಾತು? ಅವ್ರು ಒಳ್ಳೆಯವರು, ಚೆನ್ನಾಗಿ ಆಡ್ತಾರೆ. ಒಳ್ಳೆ ಟೀಮು ಅಷ್ಟೇ. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಕಟೀಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು 3 ಜನ ಹೋಗ್ತಾ ಇರ್ತೀವಿ. ನಾನು ಇಟ್ಕೊಳ್ಳೋದು ಕೀ. ನಮ್ಗೆ ಯಾವ ಬಸ್ಸಿಗೆ ಹೋಗೋದು ಏನು ಅಂತ ಏನು ಗೊತ್ತಿಲ್ಲ. ಹೋಗ್ಬೇಕೀಗ. ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ರು ಅವರು ಎತ್ತಲಿಲ್ಲ. ನೋಡ್ಬೇಕೀಗ, ಕೇಳ್ಕೊಂಡು ಹೋಗ್ಬೇಕು. ಹಾಯ್, ನಾವೀಗ ದೇವಸ್ಥಾನಕ್ಕೆ ಬಂದ್ವಿ. ಕಟೀಲ್ ದೇವಸ್ಥಾನಕ್ಕೆ ಬಂದ್ವಿ. ಬಸ್ಸಲ್ಲಿ 1 ಗಂಟೆ ಕುತ್ಕೊಂಡು ಸಾಕಾಯಿತು. ಅದರಲ್ಲೂ ಇವನು ಇದಾನಲ್ಲ, ಇವೊಂದು ಹೆದರಿಕೆ ಆಗಿದೆ ನೋಡ್ಬೇಕು. ಹಲ್ಲು ಮುರಿದು ಬಿಡುತ್ತೇನೋ ಎಂದು ಅಂತ ಭಯ ಆಗ್ಬಿಟ್ಟಿತ್ತು. ಆನೆ ನೋಡಿ ನಂಗೆ ತುಂಬ ಖುಷಿ ಆಯಿತು. ನಂಗೆ ಆನೆ ಅಂದರೆ ತುಂಬ ಇಷ್ಟ ಆಯಿತಾ, ಯಾಕೆ ಅಂತ ಗೊತ್ತಿಲ್ಲ. ಎಲ್ರಿಗೂ ನನ್ನೇ ಆನೆ ಅಂತ ಕರೆದ ಏನೋ ಗೊತ್ತಿಲ್ಲ. ಆನೆ ಅಂದರೆ ತುಂಬ ಇಷ್ಟ. ಅದನ್ನ ಸಾಕೋದಾಗಿದ್ರೆ ನಾನು ಆನೆನ ಸಾಕ್ತಿದ್ದೆ, ಆದರೆ ಹೆಂಗಿತ್ತು ದೇವಸ್ಥಾನ? ಹೆಂಗಿತ್ತು ಆನೆ? ವಾಟ್? ಸಂಜೆ ಆಯಿತು. ಮಕ್ಕಳು ಏನಾದರೂ ತಿನ್ನಕ್ಕೆ ಕೇಳ್ತಾ ಇದ್ರಲ್ಲ, ಎಂತ ಮಾಡೋದು ಅಂತ ನೋಡುವಾಗ ಒಂದು ಪ್ಯಾಕೆಟ್ ಮ್ಯಾಗಿ ಇತ್ತು. ಸೊ ಇನ್ನೂ ಒಂದು ಪ್ಯಾಕೆಟ್ ಮ್ಯಾಗಿ ತರೋಕ್ಕೆ ಹೇಳಿ ಬಿಸಿ ಮ್ಯಾಗಿ ಮಾಡ್ತಾಯಿದ್ದೀವಿ.
ಇದಾಗಿತ್ತು ನನ್ನ ಡೇ ಇನ್ ಮಂಗಳೂರು ವ್ಲಾಗ್ ಸೆಕೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫಾಸ್ಟಾಗಿ ಹೋಗ್ತಿದ್ದೀನಲ್ಲ, ಟೈಮ್ ಆಗಿದೆ. ನಾವು ಟ್ರೈನ್ ಕ್ಯಾಚ್ ಮಾಡಬೇಕು. ಈಗ 8:30, 9 ಗಂಟೆಗಿರೋದು. ನಾವು ಆಗಲೇ ಸ್ಟೇಷನಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ಫಾಸ್ಟಾಗಿ ಹೋಗ್ತಿದ್ದೀನಿ ನಾನು. ಓಕೆ, ಆಮೇಲೆ ಮಾತಾಡೋಣ. ಇವ್ರು ಭಾಳ ನಾಚ್ಕೊಂತಾರೆ. ನಮ್ಮ ಯೂಟ್ಯೂಬ್ಗೆಲ್ಲ ಇವ್ರು ಬರಲ್ಲ. ಇವರು ಬಾಯಿಗೆ ಬಂದಂಗೆಲ್ಲ ಬೈತಾರೆ ಕಂಡ್ರೆ ಇವ್ರಿಗೆ. ಏನದು ಯಾವ ಆಂಗ್ಸೈಟಿ ಅಂತ ಗೊತ್ತಿಲ್ಲ ಇದು. ಸೊ ಅದೇ ಇವಾಗ ನಾವು ಮಂಗಳೂರಿಂದ ಟ್ರೈನಲ್ಲಿ ಬಂದು ಕಾಸರಗೋಡಲ್ಲಿ ಇಳ್ಕೊಂಡು ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅದು ನಮ್ಮ ಅಜ್ಜಿ ಮನೆ ಆಯ್ತಾ, ಈಗ ಹೋಗ್ತಾ ಇದ್ದೀವಲ್ಲ, ಅದು ಕಾಸರಗೋಡಲ್ಲಿ ಇರೋದು. ಮಲ್ಲಮ್ಮ ಅಂತ ನನ್ನ ಫೇವ್ರೆಟ್ ಊರು. ಶಿವಮೊಗ್ಗನೂ ನನ್ನ ಫೇವ್ರೆಟ್. ಅಲ್ಲಿಂದ ಬಸ್ಸಿಗೆ ಹತ್ಕೊಂಡು ಬಸ್ಸಿಂದ ಮತ್ತೆ ಆಟೋ, ಅಲ್ಲಿ ಬಸ್ ಇಳಿತಿದ್ದಂಗೆ ನಮ್ಮ ಮಾಮನೇ ಆಟೋ ತಗೊಂಡ್ಬಂದಿದ್ರು. ಅಲ್ಲಿದ್ರು ಅವರು, ಬೇರೆ ಏನೋ ಕೆಲ್ಸಕ್ಕೆ ಬಂದಿದ್ರು. ಹೇಳು ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಜಕನ ಯೂಟ್ಯೂಬ್ ಚಾನಲ್. ಕೊಡಿ ಟೀ ಕುಡಿ. ಹೇಗಿದೆ ಚಾಯ? ಸಾಕು. ನಮಸ್ಕಾರ. ಇದ್ರಲ್ಲಿ ಇರುವೆ ಅಲ್ಲ, ಇರುವೆ ಉಂಟು. ತೆಗಿಬೇಡಿ, ಕಣ್ಣಿಗೆ ಕಣ್ಣಿಗೆ ಗೋಳಿ ಬಜೆ ಕೊಡ್ತಾ ಇದ್ದಾಳೆ ಇವಳು. ಇನ್ನ ಇರುವೆ ಇರೋ ಗೋಳಿ ಬಜೆ. ಇದು ಹೊಸದಾಗಿ ಶೀಟ್ ಹಾಕಿರೋದು ಈ ವರ್ಷ. ಇಷ್ಟು ವರ್ಷ ಇರ್ಲಿಲ್ಲ, ಇವಾಗ ಹಾಕಿದ್ದಾರೆ. ಇದು ನಮ್ಮ ತರವಾಡು. ಇದು ಮನೆ, ಅಜ್ಜಿ ಮನೆ. ಅದೇ ಅಲ್ಲಿಂದ ಇಳ್ಕೊಂಬರ್ಬೇಕು, ಅಲ್ಲಿ ಪಕ್ಕದೊಂದು ರೋಡಿಗೆ. ಅಲ್ಲಿಂದ ಇಳ್ಕೊಬಂದ್ರೆ ಇಲ್ಲಿ ತರವಾಡು. ಇಲ್ಲೆಲ್ಲ ಇವತ್ತು ನಾಡಿದ್ದು ವಾರ್ಷಿಕ ಇದೆ ಅಂತೇಳಿ ಇಲ್ಲೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಇದೇ ತರವಾಡು. ಇಲ್ಲಿ ಒಟ್ಟು 3 ದೇವರು ಉಂಟು. ಅಲ್ಲಿ ಒಟ್ಟು 3 ದೇವರು ಉಂಟು. ಇದು ನಮ್ ಗೌರಿ, ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಇನ್ನೊಂದು ಅತ್ತೆ, ಇನ್ನೊಂದು ಅತ್ತೆ. ಇವ್ರಿಗಿಂತಲ್ಲ ಅಷ್ಟು ಇನ್ನೊಂದು ಅತ್ತೆ ನಾಳೆ ಬರ್ತಾರೆ. ಅವ್ರು ಬೆಂಗಳೂರಲ್ಲಿ ಇರೋದು. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಪೇಂಟ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಮಕ್ಕಳೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಟೀ ಆಮೇಲೆ ಗೋಳಿ ಬಜ್ಜಿ ಎಲ್ಲ ತಿಂದ್ರು. ಮಕ್ಕಳು ಕೆಲಸ ಮಾಡ್ತಿದ್ದಾರೆ. ಸೊ ಈಗ ಹೋಗೋದು, ನಾನು ಹೋಗ್ತೀನಿ. ನಾಡಿದ್ದು ಇರೋ ಫಂಕ್ಷನಿಗೆ ವಾರ್ಷಿಕ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಗಲಿ ಇವತ್ತು ನಾನು ಬಾಯ್ ಹೇಳ್ತಾ ಇದ್ದೀನಿ ಈ ವ್ಲಾಗಿಗೆ. ನೆಕ್ಸ್ಟು ನಾಡಿದ್ದು ಇರೋದು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಬಾಯ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ.